ನಾನು ಹೇಳ್ತಿರೋದು ನಿಮಗೆ ಅಲ್ಜಿಬ್ರಾ ಅಲ್ಲಿ ಪ್ರಾಪರ್ಟೀಸ್ನ ಹೇಳ್ತಿದ್ದೇನೆ. ಪ್ರಾಪರ್ಟೀಸ್ ಆದಮೇಲೆ ಇಕ್ವೇಶನ್ ಹೇಳ್ತೀನಿ. ಇಕ್ವೇಶನ್ ಅಂದರೆ ಟೈಪ್ಸ್ ಆಫ್ ಇಕ್ವೇಶನ್ ಹೇಳ್ತೀನಿ. ಇಕ್ವೇಶನ್ ಅಂದರೆ ಏನು ಹೇಳ್ತೀನಿ, ಟೈಪ್ಸ್ ಆಫ್ ಇಕ್ವೇಶನ್ ಹೇಳ್ತೀನಿ. ಇದಾದಮೇಲೆ ಕೆಲವೊಂದಿಷ್ಟು ಮೆಥಡ್ಸ್ ಇದ್ದಾವೆ, ಆ ಮೆಥಡ್ಸ್ ಹೇಳ್ತೀನಿ. ಓಕೆ, ಒನ್ ಬೈ ಒನ್ ನೋಡೋಣ ಬನ್ನಿ. ಹಾಗಾದರೆ ಏನು ಹೇಳಿ, ಪ್ರಾಪರ್ಟೀಸ್ used in algebra. ಅಲ್ಜಿಬ್ರಾ ಅನ್ನೋ ಟಾಪ್ ಬ್ರಾಂಚ್ ಅಲ್ಲಿ ಯಾವ ಪ್ರಾಪರ್ಟೀಸ್ ನ ಯೂಸ್ ಮಾಡ್ತಾರೆ ನೋಡೋಣ. ಅಂದ್ರೆ ಯಾವ ಪ್ರಾಪರ್ಟೀಸ್ ನ ಬಳಸ್ಕೋತಾರೆ ನೋಡೋಣ. ಯಾವ ಪ್ರಾಪರ್ಟೀಸ್ ಹೇಳಿ, ನೀವು ನೋಡಿರ್ತೀರಾ ಚಿಲ್ಡ್ರನ್ಸ್. ಯಾವ್ದಂದ್ರೆ ಕ್ಲೋಸರ್ ಕೇಳಿರ್ತೀರಾ. ಯಾವುದು? ಕ್ಲೋಸರ್ ಪ್ರಾಪರ್ಟಿ ಅಂತ ಕೇಳಿರ್ತೀರ. ಏನು ಈ ಪ್ರಾಪರ್ಟಿ ಏನ್ ಹೇಳ್ತೈತಿ ಅಂದ್ರೆ ಇದು ಪ್ರಾಪರ್ಟಿ ಕ್ಲೋಸರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರೆ ಎ ಅನ್ನೋದು ಒಂದ್ಯಾವುದು ನಂಬರ್ ಕನ್ಸಿಡರ್ ಮಾಡಿ. ಎ ಅನ್ನೋದು ಎನಿ ನಂಬರ್. It may be a integers, or it may be a real numbers, or it may be a rational numbers, or it may be a ಇದು ರ್ಯಾಷನಲ್ ನಂಬರ್ ಮುಂದೆ ಕ್ಯೂ ಐಕ್ಯೂ ಅಂತ ತಗೊಂಡಿದ್ದೇನೆ ನಿಮಗೆ ಗೊತ್ತಾಗ್ಲಿ ಅಂತ. ಏನು ಇರ್ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಆದ್ಮೇಲೆ ಏನು, ನಾವಿದನ್ನ ಇರ್ರಾಷನಲ್ ನಂಬರ್ ಅಂತ ಈ ತರ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ತಗೊಂಡಿದ್ದೇನೆ. ಇದು ನಾ ಕನ್ಸಿಡರ್ ಮಾಡಿರೋದು. ಓಕೆ, ಇರ್ರಾಷನಲ್ ನಂಬರ್ ಆದ್ಮೇಲೆ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಯಾವ್ದು ಬೇಕಾದ ನಂಬರ್ಸ್ ತಗೊಳ್ಳಿ. ಇಂಟಿಜರ್ಸ್ ಆದ್ರೂ ತಗೊಳ್ಳಿ. ಇಂಟಿಜರ್ ಅಂದ್ರೆ ಹೇಳಿದೆ ನೆಗೆಟಿವ್ ನಂಬರ್, ಹೋಲ್ ನಂಬರ್, ಪ್ಲಸ್ 0 ಇವೆಲ್ಲ ಇರೋದು ಇಂಟಿಜರ್ಸ್ ಅಲ್ಲಿ. ರಿಯಲ್ ನಂಬರ್ ಅಂದ್ರೆ ಎಲ್ಲ ನಂಬರ್ಸ್ ಬರ್ತಾವ. ಹೋಲ್ ನಂಬರ್, ನ್ಯಾಚುರಲ್ ನಂಬರ್, ಎಕ್ಸೆಪ್ಟ್ irrational number also consider in real numbers. ಯಾವ್ದು ಬೇಕಾದ ನಂಬರ್ಸ್ ತಗೊಳ್ಳಿ. ಬಿ ಅನ್ನೋದು ಒಂದ್ ಯಾವ್ದು ನಂಬರ್ ತಗೊಳ್ಳಿ, ಸೇಮ್ ಬಿನು ಏನ್ ಬೇಕಾದ ತಗೊಳ್ಳಿ. ಹೋಲ್ ನಂಬರ್ ತಗೊಳ್ಳಿ, ಇಂಟಿಜರ್ಸ್ ತಗೊಳ್ಳಿ, ರ್ಯಾಷನಲ್ ನಂಬರ್ ರಿಯಲ್ ನಂಬರ್ ತಗೊಳ್ಳಿ, ರ್ಯಾಷನಲ್ ನಂಬರ್ ತಗೋರಿ, ಇರ್ರಾಷನಲ್ ತಗೋರಿ, ನ್ಯಾಚುರಲ್ ತಗೋರಿ, ಹೋಲ್ ನಂಬರ್ ತಗೋರಿ. ಸೇಮ್ ಇದನ್ನು ಬಿ ಕೂಡ ಸೇಮ್. ಕ್ಲೋಸರ್ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರೆ ಈಗ ಎ ಪ್ಲಸ್ ಬಿ ಬಿಲಾಂಗ್ಸ್ ಟು, ನೀವು ಇಂಟಿಜರ್ ತಗೊಂಡಿದ್ರೆ ಇಲ್ಲಿ ಎ ಇಂಟಿಜರ್ ತಗೊಂಡಿದ್ರೆ ಎ ಪ್ಲಸ್ ಬಿನು ಇಂಟಿಜರೇ ಬರಬೇಕು. ಒಂದ್ ವೇಳೆ ಎ ರಿಯಲ್ ನಂಬರ್ ಅಂತ ತಗೊಂಡಿದ್ರೆ ಎ ಪ್ಲಸ್ ಬಿ ಮಾಡ ನಾನು ನಿಮ್ಗೆ ರಿಯಲ್ ನಂಬರ್ನೇ ಬರಬೇಕು. ಒಂದು ವೇಳೆ ಎ ರ್ಯಾಷನಲ್ ನಂಬರ್ ತಗೊಂಡಿದ್ರೆ ಬಿ ಬೈ ಕ್ಯೂ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ತಗೊಂಡಿದ್ರೆ ಅದು ನಿಮಗೆ ಆಡ್ ಮಾಡಾನ ಹೊಳ್ಳೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿನೇ ಬರಬೇಕು. ಅದಾದ್ಮೇಲೆ ಇರ್ರಾಷನಲ್ ನಂಬರ್ ಅಂದ್ರೆ ರೂಟ್ ಒಳಗಡೆ ಈ ತರ ವ್ಯಾಲ್ಯೂ, ಈ ತರ ನಂಬರ್ಸ್ ನ ನೀವು ತಗೊಂಡ್ರೆ ಅವು ಆಡ್ ಮಾಡಾನ ಹೊಳ್ಳೆ ನಿಮ್ಗೆ ಏನಾಗ್ಬೇಕು, ಇರ್ರಾಷನಲ್ ಒಳಗಡೆನೆ ಸಿಗ್ಬೇಕು. ದೆನ್ ನ್ಯಾಚುರಲ್ ನಂಬರ್ ತಗೊಂಡಿದ್ರೆ, ನ್ಯಾಚುರಲ್ ನಂಬರ್ ಅಂದ್ರೆ ಏನಂತ ಹೇಳಿ ನಾನು ಬೇಸಿಕ್ ಕ್ಲಾಸ್ ಅಲ್ಲಿ, ಯಾರು ನೋಡಿಲ್ಲ ಬೇಸಿಕ್ ಕ್ಲಾಸ್ ನೋಡಿ ಅದಾದ್ಮೇಲೆ ಈ ಟಾಪಿಕ್ಕಿಗೆ ಬನ್ನಿ. ಒಂದ್ ವೇಳೆ ನ್ಯಾಚುರಲ್ ನಂಬರ್ ತಗೊಂಡ್ರೆ ಎರಡು ನಂಬರ್ ಆಡ್ ಮಾಡಿದ್ಮೇಲೆ ಏನಾಗ್ಬೇಕು, ಅಲ್ಲಿ ನ್ಯಾಚುರಲ್ ನಂಬರ್ನೇ ಸಿಗ್ಬೇಕು. ನೆಕ್ಸ್ಟ್ ಹೋಲ್ ನಂಬರ್ ತಗೊಂಡ್ರೆ ಎರಡು ನಂಬರ್ ಆಡ್ ಮಾಡಿ
ಬಂದಿರೋ ರಿಸಲ್ಟ್ ಏನಾಗಿರ್ಬೇಕು, ಹೋಲ್ ನಂಬರ್ ಆಗಿರ್ಬೇಕು. ಅರ್ಥ ಆಯ್ತಾ? ಓಕೆ, ಇದು ರ್ಯಾಷನಲ್ ನಂಬರ್ ತಗೋರಿ, ಸಾರಿ ರಿಯಲ್ ತಗೋರಿ, ರ್ಯಾಷನಲ್ ತಗೋರಿ. IR ಬರ್ದು ಕ್ಯೂ ಬರ್ದೀನಿ ಅಂದ್ರೆ ಇದು ನಾನು ಕನ್ಸಿಡರ್ ಮಾಡಿರೋದು ಏನಂದ್ರೆ IR ಅಂದ್ರೆ ಇರ್ ಅಂತ ಹೇಳೋದಿಕ್ಕೆ IR ತಗೊಂಡಿದ್ದೇನೆ. ಸೊ ರ್ಯಾಷನಲ್ ಮುಂದೆ ರ್ಯಾಷನಲ್ ವರ್ಡ್ ಇದೆಯಲ್ಲ ಅದನ್ನ ಕ್ಯೂ ಅಂತ ತಗೊಂಡಿನಿ. ಸೊ ನೆಕ್ಸ್ಟ್ ಏನು, ಇಲ್ಲಿ ಇರ್ಯಾಷನಲ್ ನಂಬರ್ ಬೇಡ ನಮ್ಗೆ. ಇರ್ಯಾಷನಲ್ ನಂಬರ್ ಏನ್ ಮಾಡಿ, ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ರ್ಯಾಷನಲ್ ನಂಬರ್, ರಿಯಲ್ ನಂಬರ್, ಇಂಟಿಜರ್, ಇದ್ರಲ್ಲಿ ಯಾವ್ದಾದ್ರೂ ನಂಬರ್ಸ್ ತಗೊಳ್ಳಿ, ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗ್ಬೇಕು. ಇವೆಲ್ಲ ಪ್ರಾಪರ್ಟೀಸು, ಇವೆಲ್ಲ ನಂಬರ್ಸಿಗೂ ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗ್ತೈತಿ. ಅದಕ್ಕಾಗಿ ನಾನು ಇನ್ ಜನರಲ್ ಆಗಿ ಹೀಗೆ ತಗೊಂಡಿದ್ದೇನೆ. ಇವು ಪರ್ಟಿಕ್ಯುಲರ್ ಪ್ರಾಪರ್ಟೀಸ್, ಇದು ಇಂಟಿಜರ್ ಪ್ರಾಪರ್ಟೀಸ್ ಪರ್ಟಿಕ್ಯುಲರ್ ಆಗಿ ನಾನು ಕ್ಲೋಸರ್ ಪ್ರಾಪರ್ಟಿ, ಕಮ್ಯುಟೇಟಿವ್, ಅಸೋಸಿಯೇಟಿವ್ ಎಲ್ಲ ಪ್ರಾಪರ್ಟೀಸ್ನು ನ್ಯಾಚುರಲ್ ನಂಬರಿಗೆ, ಹೋಲ್ ನಂಬರಿಗೆ ಮತ್ತೆ ಇಂಟಿಜರ್ಸಿಗೆ ಪರ್ಟಿಕ್ಯುಲರ್ ಆಗಿ ಸಪ್ರೇಟ್ ಆಗಿ ನಾನು ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಎಲ್ಲಾನು ಹೇಳಿದ್ದೇನೆ. ಸೊ ಈ ಕ್ಲಾಸ್ ಅಲ್ಲಿ ಇನ್ ಜನರಲ್ ಆಗಿ ನಂಬರ್ಸ್ ತಗೋತಿದ್ದೇನೆ. ನಾವು ಅಲ್ಜಿಬ್ರಾ ಅನ್ನೋ ಟಾಪಿಕ್ ಅಲ್ಲಿ ನಾವು ಇವೆಲ್ಲ ನಂಬರ್ಸ್ ಬದ್ಲಿ ಏನ್ ಮಾಡ್ತೀವಿ, ಇನ್ ಜನರಲ್ A ಅಥವಾ B ಅಂತ ತಗೋತೀವಿ. A B ನ ತಗೋತೀವಿ ನಾವು. ಅರ್ಥ ಆಯ್ತಾ? ಓಕೆ, AB ಆದ್ರೂ ತಗೊಳ್ಳಿ, XY ಆದ್ರೂ ತಗೊಳ್ಳಿ, PQ ಅರೆ ತಗೊಳ್ಳಿ, ಇಲ್ಲ SR ಅರೆ ತಗೋರಿ, ಏನಾದ್ರೂ ತಗೋರಿ ಆಲ್ಫಾಬೆಟ್ಸ್. ಇಲ್ಲಿ ಏನಾಗಿರ್ಬೇಕಾವು, ಇವು ನಂಬರ್ಸ್ ಬದ್ಲಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ವೇರಿಯೇಬಲ್ ನ ಕನ್ಸಿಡರ್ ಮಾಡ್ತೀವಿ. A ಅನ್ನೋದು ಒಂದ್ ವೇರಿಯೇಬಲ್, ಬಿನು ಒಂದ್ ವೇರಿಯೇಬಲ್, ಅವು ಎರಡು ಆಡ್ ಮಾಡೋಣ, ಒಂದು ಏನೋ ವ್ಯಾಲ್ಯೂ ಸಿಗತ್ತೆ. ಅದನ್ನ ನೀವು ಇಂಟಿಜರ್ ಬಂದ್ರೆ ಇಂಟಿಜರ್, ರ್ಯಾಷನಲ್ ಬಂದ್ರೆ ರ್ಯಾಷನಲ್, ರಿಯಲ್ ಬಂದ್ರೆ ರಿಯಲ್. ಇವು ನಂಬರ್ಸ್ ಬದ್ಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಇನ್ ಜನರಲ್ ವೇರಿಯೇಬಲ್ಸ್ ನ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ ಇದು. ಅಂದ್ರೆ ಅಸೋಸಿಯೇಟಿವ್, ಏನು ಅಸೋಸಿಯೇಟಿವ್ ಪ್ರಾಪರ್ಟಿ. A ಕೂಡ ಒಂದು ರಿಯಲ್ ನಂಬರ್ ತಗೊಳ್ಳಿ, B ಏನಾಗಿರ್ಬೇಕು, ರಿಯಲ್ ನಂಬರ್ ಅಲ್ಲಿದೆ ಇರ್ಬೇಕು, C ನು ರಿಯಲ್ ನಂಬರ್ನೇ ಇರ್ಬೇಕು. ರಿಯಲ್ ನಂಬರ್ ಸೆಟ್ ಒಳಗಿಂದೆ ತಗೋಬೇಕು, ರಿಯಲ್ ನಂಬರ್ ಕಲೆಕ್ಷನ್ ಒಳಗಿಂದೆ A B C ವ್ಯಾಲ್ಯೂನ ನೀವು ತಗೋಬೇಕು. ದೆನ್ ಇದು ನಾನೀಗ ಹೇಳೋದು ಯಾವುದು, ಅಂಡರ್ ಎಡಿಷನ್. ಏನು ಅಂಡರ್ ಎಡಿಷನ್ ಅಂದ್ರೆ ಎಡಿಷನ್ ಮಾಡುವಾಗ ಅಸೋಸಿಯೇಟಿವಿಟಿ ಅಪ್ಲೈ ಆಗ್ತೈತಿ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಎದ್ರಲ್ಲಿ ರಿಯಲ್ ನಂಬರ್ ಅಂತ ನಾವು ತಗೊಂಡಾಕ್ರ ಅಸೋಸಿಯೇಟಿವಿಟಿ ಇನ್ ಎಡಿಷನ್ ಆಗ್ತೈತಿ ಇಲ್ಲ ಅಂತ ನೋಡ್ಬೇಕು. ಏನ್ ಅಸೋಸಿಯೇಟಿವಿಟಿ ಅಂದ್ರೆ ಫಸ್ಟ್ ನಂಬರ್ ಆಡ್ ಮಾಡಿ ನೆಕ್ಸ್ಟ್ ನಂಬರಿಗೆ ಆಡ್ ಮಾಡಿ, ಅಥವಾ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಇಟ್ಟು ನೆಕ್ಸ್ಟ್ ನಂಬರ್ ಆಡ್ ಮಾಡಿ ಬಂದಿರೋ ವ್ಯಾಲ್ಯೂ ಈ ನಂಬರ್ಗೆ ಆಡ್ ಮಾಡಿ, ಹೀಗಾದ್ರೂ ಮಾಡಿ ಹೀಗೆ ಆದ್ರೂ ಮಾಡಿ, ಎರಡು ಏನಾಗಿರ್ಬೇಕು, ಈಕ್ವಲ್ ಇರ್ಬೇಕು. ಇಲ್ಲಿ ಆಡ್ ಮಾಡೋಣ, ಏನೋ ಒಂದ್ ರಿಯಲ್ ನಂಬರ್ ಬರ್ತೈತಿ, ಅದು R' ಅಂತ ತಗೊಂಡೆ. ಇದು ಈಕ್ವಲ್ ಆಗಿರ್ಬೇಕು, ಇಲ್ಲೇ ಆಡ್ ಮಾಡೋಣ, ಇದೇ ವ್ಯಾಲ್ಯೂ ಬರ್ಬೇಕು, ಇಲ್ಲೇನ್ ಬಂದಿರ್ತೈತಿ ಇದನ್ನು ಅದೇ ಬರ್ಬೇಕು, R'. ಇವೆರಡು ಏನಾಗಿರ್ಬೇಕು, ಬಿಲಾಂಗ್ಸ್ ಟು ರಿಯಲ್ ನಂಬರ್. ರಿಯಲ್ ನಂಬರ್ನೇ ಆಗಿರ್ಬೇಕು, ಅದಕ್ಕಾಗಿ R' ಅಂತ ತಗೊಂಡಿನಿ. ಅರ್ಥ ಆಯ್ತಾ? ಇದು ಎಡಿಷನ್ ಅಲ್ಲಿ ಆಯ್ತು. ಮಲ್ಟಿಪ್ಲಿಕೇಶನ್ ಅಲ್ಲಿ ಅಂದ್ರೆ ಹೇಗೆ ಅಂದ್ರೆ, ಏನು ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಅಲ್ಲಿ
ನೀವೇನ್ ಮಾಡಿ ಚಿಲ್ಡ್ರನ್ಸ್, ಎ ಇಂಟು ಬಿ ಇಂಟು ಸಿ ಆದ್ರೂ ತಗೊಳ್ಳಿ, ಇಲ್ಲ ಹೀಗೆ ತಗೊಳ್ಳಿ, ಮಲ್ಟಿಪ್ಲೈ ಸೈನ್ ಹಾಕಿ ಅಲ್ಲಿ. ಓಕೆ, ಇನ್ನು ಎ ಇಂಟು ಬಿ ಮಲ್ಟಿಪ್ಲೈ ಮಾಡಿ, ಬಂದಿರೋ ವ್ಯಾಲ್ಯೂ ಈ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿ, ಇಲ್ಲಾದ್ರೆ ಎ ಹಾಗೆ ಇಟ್ಟು ಬಿ ಮತ್ತೆ ಸಿ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ ಈ ನಂಬರಿಗೆ ಮಲ್ಟಿಪ್ಲೈ ಮಾಡಿ. ಎರಡು ಏನಾಗಿರ್ಬೇಕು, ಈಕ್ವಲ್ ಬಂದಿರ್ಬೇಕು, ಅಂದ್ರೆ ಎರಡು ಸೇಮ್ ಇರ್ಬೇಕು. ಏನು, ಇದು ಒಂದ್ ವ್ಯಾಲ್ಯೂ ಬರ್ತೈತಿ, ಇದೊಂದ್ ವ್ಯಾಲ್ಯೂ ಬರ್ತೈತಿ, ಬಂದಿರೋದು ರಿಯಲ್ ನಂಬರ್ನೇ ಆಗಿರ್ಬೇಕು. ಇದು ಅಸೋಸಿಯೇಟಿವಿಟಿ ಇನ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲೈ ಮಾಡುವಾಗ ಅನ್ಕೊಳ್ಳಿ, ಒಂದು ರಿಯಲ್ ನಂಬರ್ ತಗೊಳ್ಳಿ, ಏನು 2 ಅಂತ ತಗೊಳ್ಳಿ, ಇಲ್ಲಿ 3 ಅಂತ ತಗೊಂಡೆ, ಇದು 4 ಅಂತ ತಗೊಂಡೆ ನಾನು. ಹೀಗೆ ಆದ್ರೂ ತಗೊಳ್ಳಿ, ಇಲ್ಲ 2 ಹೊರಗಡೆ ಇಟ್ಟು 3 ಮತ್ತೆ 4 ಮಲ್ಟಿಪ್ಲೈ ಆದ್ರೂ ಮಾಡಿ. 2 ಇಂಟು 3 6 ಇಂಟು 4 6 4 24. ಹೀಗೆ ಆದ್ರೂ ಮಾಡಿ ಸಾಲ್ವ್, ಇಲ್ಲಾದ್ರೆ ಏನು 2 ಇಂಟು 2 ಆಸ್ ಇಟ್ ಈಸ್ ಇಟ್ಟು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 12 ಆಗ್ತೈತಿ, ಇದು 24. ಹೀಗೆ ಆದ್ರೂ ಮಾಡಿ, ಇಲ್ಲ ಹೀಗೆ ಆದ್ರೂ ಮಾಡಿ, ಎರಡು ಏನ್ ಬಂದಿದೆ ಆನ್ಸರ್ ಸೇಮ್ ಬಂದೈತಿ. ಈ ವ್ಯಾಲ್ಯೂ ಏನಾಗಿರ್ಬೇಕು, ಬಿಲಾಂಗ್ಸ್ ಟು ರಿಯಲ್ ನಂಬರ್. ಓಕೆ, ಅರ್ಥ ಆಯ್ತಾ? ಅಸೋಸಿಯೇಟಿವಿಟಿ. ಹಾಗಾದ್ರೆ ನೆಕ್ಸ್ಟ್ ಪ್ರಾಪರ್ಟಿ ಯಾವ್ದು ಹೇಳಿ? ಕ್ಲೋಸರ್. ಸಾರಿ, ಕ್ಲೋಸರ್ ಆಗಿದೆ, ಅಸೋಸಿಯೇಟಿವಿಟಿ ಆಗಿದೆ. ನೆಕ್ಸ್ಟ್ ಯಾವುದು? ಕಮ್ಯುಟೇಟಿವ್. ಕಮ್ಯುಟೇಟಿವ್ ಪ್ರಾಪರ್ಟಿ. ಯಾವುದು? ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಎಡಿಷನ್ ನೋಡೋಣ. ಏನು? ಅಂಡರ್ ಎಡಿಷನ್, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಎಡಿಷನ್. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಎಡಿಷನ್ ಅಂದ್ರೆ ಎ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಇರಬೇಕು, ಬಿ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಇರಬೇಕು. ಎ ಬಿ ಎರಡು ನಾನು ರಿಯಲ್ ನಂಬರ್ ಅನ್ನೋ ಗ್ರೂಪ್ ಇಂದ ತಗೊಂಡಿದ್ದೇನೆ. ಇಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಏನ್ ಹೇಳ್ತೈತಿ ಅಂದ್ರೆ ಎ ಪ್ಲಸ್ ಬಿ ಆದ್ರೂ ಹೀಗೆ ಆದ್ರೂ ಆಡ್ ಮಾಡಿ, ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ತಗೊಂಡರೆ ಆಡ್ ಮಾಡಿ, ಇಲ್ಲ ಫಸ್ಟಿಗೆ ಸೆಕೆಂಡ್ ನಂಬರ್ ತಗೊಂಡು ಆಮೇಲೆ ಫಸ್ಟ್ ನಂಬರ್ ಆದ್ರೂ ತಗೊಳ್ಳಿ, ಹೀಗೆ ಆದ್ರೂ ತಗೊಳ್ಳಿ, ಹೀಗೆ ಆದ್ರೂ ತಗೊಳ್ಳಿ. ಏನಾಗಿರ್ಬೇಕು? ಎರಡು ಈಕ್ವಲ್ ಇರ್ಬೇಕು. ಇದು ರಿಯಲ್ ನಂಬರ್ನೇ ಇರ್ಬೇಕು, ಬಂದಿರೋ ವ್ಯಾಲ್ಯೂ ರಿಯಲ್ ನಂಬರ್ ಆಗಿರ್ಬೇಕು. ನೋಟ್ ಮಾಡ್ಕೊಳ್ಳಿ, ಇದು ಎಡಿಷನ್ ಅಲ್ಲೇ ಆಯ್ತು. ಇನ್ ಅಂಡರ್ ಮಲ್ಟಿಪ್ಲಿಕೇಶನ್ ಹೇಗೆ? ಅಂಡರ್ ಮಲ್ಟಿಪ್ಲಿಕೇಶನ್ ಹೇಗೆ? ಮಲ್ಟಿಪ್ಲಿಕೇಶನ್ ಅಲ್ಲಿ ಹೇಗೆ? ಎ ತಗೊಳ್ಳಿ, ಅದಕ್ಕೆ ಮಲ್ಟಿಪ್ಲೈ ಮಾಡಿ ಬಿ, ಹೀಗೆ ಆದ್ರೂ ಮಾಡಿ, ಇಲ್ಲ ಮೊದಲು ಬಿ ತಗೊಂಡು ನೆಕ್ಸ್ಟ್ ಎ ತಗೊಳ್ಳಿ. ಇವೆರಡು ಏನಾಗಿರ್ಬೇಕು? ರಿಯಲ್ ನಂಬರ್ನೇ ಆಗಿರ್ಬೇಕು. ಇದು ಏನ್ ವ್ಯಾಲ್ಯೂ ಬಂದಿರ್ತೈತಿ ಮಲ್ಟಿಪ್ಲೈ ಮಾಡೋಣ, ಇದು ಕೂಡ ಸೇಮ್ ಬರ್ಬೇಕು. ಇವೆರಡು ಬಂದಿರೋ ವ್ಯಾಲ್ಯೂ ಏನಿರ್ಬೇಕು? ರಿಯಲ್ ನಂಬರ್ ಇರ್ಬೇಕು. ಇದು ಅಂಡರ್ ಮಲ್ಟಿಪ್ಲಿಕೇಶನ್. ಸೇಮ್ ಇವೆರಡು ಲೈನ್ ಬರ್ದು ಇದು ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ಹಾಕಿ
ಇವೆರಡು ಪಾಯಿಂಟ್ ಬರೆದು ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡ್ರೆ ಚಿಲ್ಡ್ರನ್ಸ್? ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದು ಹೇಳಿ ನೋಡೋಣ. ನಾನು ಹೇಳಿದ್ದೆ ಬೇಸಿಕ್ಸ್ ಕ್ಲಾಸಲ್ಲಿ ಯಾವ್ಯಾವ ಹೇಳಿದ್ದೆ? ಕ್ಲೋಸರ್, ಕಮ್ಯುಟೇಟಿವ್, ಅಸೋಸಿಯೇಟಿವ್, ದೆನ್ ಐಡೆಂಟಿಟಿ, ಇನ್ವರ್ಸ್, ಅವೆರಡಾದ್ಮೇಲೆ ನೆಕ್ಸ್ಟ್ ಯಾವುದು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಐಡೆಂಟಿಟಿ ಪ್ರಾಪರ್ಟಿ ಅಂಡರ್ ಎಡಿಷನ್. ಐಡೆಂಟಿಟಿ ಪ್ರಾಪರ್ಟಿ ಒಳಗಡೆನೆ ನಾವೇನ್ ಮಾಡ್ತೀವಿ? ಎಡಿಟಿವ್ ಐಡೆಂಟಿಟಿ, ದೆನ್ ಸೆಕೆಂಡ್ ಏನು? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಏನು? ಎಡಿಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ನೋಟ್ ಮಾಡ್ಕೊಳ್ಳೋದು ಫಾಸ್ಟ್ ಆಗಿ. ಹಾಗಾದ್ರೆ ಎಡಿಟಿವ್ ಐಡೆಂಟಿಟಿ ಅಂದ್ರೆ ಏನಂತ ನೋಡೋಣ. ಏನು? ಎ ಅನ್ನೋದು ಒಂದು ರಿಯಲ್ ನಂಬರ್ ತಗೊಳ್ಳಿ. ಎಗೆ ನೀವು ಏನ್ ಆಡ್ ಮಾಡಿದ್ರೆ, ಯಾವ ವ್ಯಾಲ್ಯೂ ಆಡ್ ಮಾಡಿದ್ರೆ ನಿಮಗೆ ಎ ವ್ಯಾಲ್ಯೂ ಸಿಗ್ತೈತಿ. ಅದು ಎ ಏನಾಗಿರ್ಬೇಕು? ರಿಯಲ್ ನಂಬರ್. ಅಂದ್ರೆ ನೀವು ಒಂದು ನಂಬರ್ ತಗೊಂಡಿರ್ತೀರಾ, ಆ ನಂಬರಿಗೆ ಏನ್ ವ್ಯಾಲ್ಯೂ ಆಡ್ ಮಾಡಿದ್ರೆ, ಯಾವ ನಂಬರ್ ಆಡ್ ಮಾಡಿದ್ರೆ ನಿಮಗೆ ಹೊಳ್ಳೆ ಏನ್ ತಗೊಂಡಿರ್ತೀರಿ ಅದೇ ನಂಬರ್ ಸಿಗ್ಬೇಕು. ಅಂದ್ರೆ ಇಲ್ಲಿ ಎಡಿಟಿವ್ ಐಡೆಂಟಿಟಿ ಅಂದ್ರೆ ಇಲ್ಲಿ 0ನ ತಗೋತೀರಿ. ಅಂದ್ರೆ ಏನ್ ಪಾಯಿಂಟ್ ಅಂದ್ರೆ 0 ಈಸ್ ಎಡಿಟಿವ್ ಐಡೆಂಟಿಟಿ ಆಫ್, ಇಲ್ಲಿ ರಿಯಲ್ ನಂಬರ್ ತಗೊಂಡಿರಿ, ರಿಯಲ್ ನಂಬರ್ ಅಂತ ತಗೊಳ್ಳಿ. 0 ಈಸ್ ದ ಎಡಿಟಿವ್ ಐಡೆಂಟಿಟಿ ಆಫ್ ರಿಯಲ್ ನಂಬರ್ ಅಥವಾ ರಿಯಲ್ ನಂಬರ್ ಆರ್ ಎನಿ ನಂಬರ್. 0 is the additive identity of any number. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ತಾನೇ? ಎಡಿಟಿವ್ ಐಡೆಂಟಿಟಿ ಅಂದ್ರೆ ಇಲ್ಲಿ ನೀವು ಇಲ್ಲಿ ಏನ್ ನಂಬರ್ ತಗೊಂಡಿರ್ತೀರಿ ಅದೇ ನಂಬರ್ ನಿಮ್ಗೆ ಹೊಳ್ಳೆ ಸಿಗ್ಬೇಕಂದ್ರೆ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಮಾಡ್ತೀರಿ? 0ನ ತಗೋತೀರಿ. ಇವೆಲ್ಲ ಪ್ರಾಪರ್ಟೀಸ್ ನಿಮ್ಗೆ ಅಪ್ಲೈ ಆಗ್ತೈತಿ. ಇವೆಲ್ಲ ಪ್ರಾಪರ್ಟೀಸ್ ನಿಮ್ಗೆ ಬೇಕು, ಎಲ್ಲಾ ಕಡೆನೂ ಬೇಕು. ಕಂಪ್ಯೂಟರ್ ಅಲ್ಲಿ ಕೂಡ ಇವೆಲ್ಲ ಪ್ರಾಪರ್ಟೀಸ್ ಬೇಕು, ಕಂಪ್ಯೂಟರ್ ವರ್ಕ್ ಅಲ್ಲಿನೂ ಬೇಕು. ಪ್ಲಸ್ ನೀವು ಮುಂದೆ ಜಾಬ್ ಮಾಡುವಾಗ ಇವೆಲ್ಲ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರೋದು, ಮತ್ತೆ ಫಿಸಿಕ್ಸ್ ರಿಲೇಟೆಡ್ ಇರೋದು, ಮತ್ತೆ ಕೆಲವೊಂದ್ ಕಡೆ ಕೆಮಿಸ್ಟ್ರಿ ರಿಲೇಟೆಡ್, ಕೆಮಿಸ್ಟ್ರಿ ಒಳಗೂ ಎಲ್ಲೋ ಒಂದ್ ಕಡೆ ಅಪ್ಲೈ ಆಗಿರತ್ತೆ, ಹೆಚ್ಚು ಅಪ್ಲೈ ಆಗಿರಲ್ಲ. ಎಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಬಂದಿರತ್ತೆ ತಾನೆ ಅಲ್ಲಿ ಸ್ವಲ್ಪ ಯೂಸ್ ಆಗಿರತ್ತೆ. ಏನಂದ್ರೆ ಎಲ್ಲೇ ಹೋಗಿ ಈ ಸಬ್ಜೆಕ್ಟ್ ಅಂದ್ರೆ ಏನ್ ಕಲ್ತಿರ್ತೀರಿ ತಾನೆ, ಇವೆಲ್ಲ ಟಾಪಿಕ್ ರಿಲೇಟೆಡ್ ಇರೋ ಯಾವ ವರ್ಕ್ ಇರತ್ತೆ ಅಲ್ಲ, ಅವೆಲ್ಲ ವರ್ಕ್ ಅಲ್ಲಿ ನಿಮ್ಗೆ ಅಪ್ಲೈ ಆಗ್ತೈತಿ. ಬೇಸಿಕ್ ಆಗಿ ಅಪ್ಲೈ ಆಗೋದಂದ್ರೆ ಇವೆ. ಅರ್ಥ ಆಯ್ತಾ? ಕಂಪ್ಯೂಟರ್ ಅಲ್ಲಿನೂ ನೀವು ಇವೆ ಯೂಸ್ ಮಾಡ್ಕೋತೀರಿ. ಅದು ಹೇಗೆ, ಎಲ್ಲಿ ಯೂಸ್ ಮಾಡ್ಕೋತೀವೋ ಅದೆಲ್ಲ ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಕಲಿತೀರಿ. ನೀವು ಡಿಗ್ರಿಯಲ್ಲಿ, ಮಾಸ್ಟರ್ಸ್ ಅಲ್ಲಿ ಮತ್ತೆ PhD ಅಲ್ಲಿ ಬಂದ್ರೆ ಅಲ್ಲಿ ನೀವು ಇವೆಲ್ಲದ್ರ ಬಗ್ಗೆ ಅಪ್ಲಿಕೇಶನ್ಸ್ ನ ಕಲಿತೀರಿ. ಈಗ
ಏನ್ ಮಾಡಿ ಜಸ್ಟ್ ನಿಮ್ಗೆ ಇವು ಪ್ರಾಪರ್ಟೀಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ಏನ್ ತಗೊಳ್ಳಿ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎ ಅನ್ನೋದು ಒಂದು ರಿಯಲ್ ನಂಬರ್ ತಗೊಳ್ಳಿ. ಎಗೆ ಯಾವ ನಂಬರ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ಎ ವ್ಯಾಲ್ಯೂ ಸಿಗ್ತೈತಿ ಅಂದ್ರೆ 1 ಮಲ್ಟಿಪ್ಲೈ ಮಾಡ್ತೀರಿ. ಯಾವ್ದಾದ್ರೂ ನಂಬರ್ ತಗೊಳ್ಳಿ, ಏನು ಎನಿ ನಂಬರ್ ತಗೊಳ್ಳಿ, ಅದರದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಕೇಳಿದ್ರೆ ಏನಂತ ಹೇಳ್ತೀರಿ ನೀವು? 1 is a multiplicative identity of any number. ಅಥವಾ ರಿಯಲ್ ನಂಬರ್ ಸರಿ ತಗೊಳ್ಳಿ, ಇಲ್ಲ ಎನಿ ನಂಬರ್. ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.